ಏನಪ್ಪ ಎಲ್ಗೂ ಹೋದ್ರೆ ಇವಳು ಎದ್ದೀನಿ ಕಾಫಿ ಕುಡಿಯೋಣ ಎದ್ದಾಳು ಅಂತಂದ್ರೆ ಎಲ್ಗ ಹೋಗ್ಯವಳಲ್ಲಪ್ಪ. ಅಮ್ಮ ಅಮ್ಮ ಕಾಫಿ ಕಾಸಿಲ್ವೇನಮ್ಮ? ಇಲ್ಲ ಕಣೆ, ನಾನು ಎದ್ದು ಅವಾಗಿಂದ ನೋಡ್ತಲೇ ಇದ್ದೀನಿ. ಅವಳು ಎಲ್ಗೆ ಹೋದ್ಲ ಏನು? ಕಾಫಿ ಕಾಸಬೇಕಾಗಿತ್ತಲ್ಲ ಇಟ್ಟತ್ತಿಗೆ. ಹಾಂ, ಎಲ್ಲಿಗೆ ಹೋದ್ಲವಳು? ಸಿದ್ಧನೂ ಇಲ್ಲ. ನಿಮ್ಮ ಅಣ್ಣ ಎಲ್ಗೆ ಹೋದ್ನಿ? ಮನೆ ಕಂಡವನ ನಿನ್ನನ? ಅಯ್ಯೋ ಏನು ಮಾಡ್ತಾ ಇದ್ದಾನೋ ಏನೋ, ಯಾರಿಗೆ ಗೊತ್ತು, ನಾನು ನೋಡಿಲ್ಲ ಅವನ್ನ. ಹೋಗು ಕಾಫಿ ಕಾಸೋಗಿ ಹೋಗಿ ಜಲ್ದು. ಅಯ್ಯೋ ಹೋಗಿ, ನನಗೆ ಯಾಕನ ಎದ್ದಾಳಕ್ಕೆ ಮನಸ್ಸಿಲ್ಲ. ಕಾಫಿ ಕುಡಿಯೋಣ ಅಂತ ನಾನು ಬಂದೆ. ಅವಳು ನೋಡಿದ್ರೆ ಎಲ್ಗೋ ಹೋಗಿ ಅವಳೆಲ್ಲ ಇಟ್ಟತ್ಕೇನೆ. ಎಲ್ಗೆ ಹೋಗಿರ್ಬೋದು? ಅಜ್ಜಿ ಅಜ್ಜಿ, ಎಲ್ಲಜ್ಜಿ? ನಂದಿನಿ ಸಿದ್ಧ ಯಾರು ಕಾಣಿಸ್ತಾ ಇಲ್ಲ. ಹಾಂ, ಎಲ್ಗೋದ್ರೆ ಅವ್ರು ಇಷ್ಟತ್ಕೇನೆ ಎದ್ದು? ಓ, ನಿಮಗಿನ್ನ ಇವಾಗಿನ ಬೆಳಕರಿತಾ? ಅವರಿಬ್ರು ಎದ್ದಾಲೇನೆ 1 ಗಂಟೆ ಮ್ಯಾಲಾತು. ಇವಾಗ ಎದ್ದಿದ್ರಲ್ಲಿ ರಾಜಿ ನಿನಗಾದ್ರೂ ಗೊತ್ತಾಗದ್ ಬೇಡ್ರಿ, ಅವಳಂತೂ ಸಣ್ಣವಳು. ಜಲ್ದು ಎದ್ದು ಎಲ್ಲ ಮಾಡಬೇಕು ಅಂಬದು. ನಂದಿನಿ ಪಾಪ ಎಲ್ಲ ಎದ್ದು ಕಸ ಗುಡಿಸಿ ಸಿದ್ಧ ಎಲ್ಲನ ಸಗಣಿ ಎಲ್ಲ ಬಾಸಾಕಿ ಅವಕ್ಕೆಲ್ಲನ ಮೈ ತೊಳೆದು ಈಗ ಹಾಲು ಕರಿತಾ ಇದ್ದಾರೆ ಇಬ್ರು. ಅವ್ನು ಹಾಲು ಕರಿತಾನೆ, ಅವಳೆಲ್ಲನ ಆ ಕ್ಯಾನ್ನಕ್ಕೆ ಒಯ್ಕೆಂಬ್ತಾ ಇದ್ದಾಳೆ. ಕರ್ದೆಲ್ಲ. ನೀವು ಇವಾಗ ಎದ್ದು ಕುಕ್ಕಣಿದ್ದೀರಾ. ಹೋಗ್ರಿ, ಏನೇನೋ ಬದುಕ ಭಾಳ ಮಾಡೋದು ಬಿಟ್ಟು ಇಟ್ಟದಿಂದ ತಕ್ಕ ಮನೆ ಕೆಂಡವ್ರಿ. ಎಲ್ಗೋದ ಅವನು ಮನು? ಓ ಹೌದೇನು, ಹಾಲು ಅಷ್ಟೊಂದು ಕರಿತಾವ? ತಂದಿರೋ 3 ಹಸುಗಳು ಹಾಲು ಕರಿ ಹಸುಗಳ ಏನು ಈಲಾಗಿರವ? 3 ಹಾಲು ಕರಿಯವೇ ಕಣಿ. ಹಾಲು ಕರಿಯವೇ ತಂದಿರೋದು. ಒಂದೇ ಒಂದು ಮಾತ್ರ ಈಲಾಗೈತಂತೆ, ಅದು ಕರಿಯಲ್ಲ. ಒಂದೊಂದು 6 ಲೀಟ್ರ್ 7 ಲೀಟ್ರ್ ಕರಿತವೆ ಒಂದೊಂದು ಹೊತ್ತಿಗೆ. ದಿವಸಕ್ಕೆ ಒಂದು 20 ರಿಂದ 22 ಲೀಟ್ರ್ 23 ಲೀಟ್ರ್ ಕೊಡ್ತಾರೆ ಒಂದೊಂದು ಟೈಮ್ಗೆ. ಹೌದೇನಜ್ಜಿ, ಅಷ್ಟೊಂದು ಕರಿತಾವ? ದಿವಸ ಒಂದು ಹೊತ್ತಿಗೆ 20 ಲೀಟ್ರ್ ಕರಿತಾವ 4 ಹಸುಗಳು ಸೇರ್ಕೊಂಡು? ಹ್ಞೂ ಕಣೆ. ಅಯ್ಯೋ 20 ಲೀಟ್ರ್ಗಿಂತ ಜಾಸ್ತಿನೇ ಕರಿತವೆ. ನಾನು ಹೇಳೋದು ಒಂದು ಅಂದಾಜಿಗೆ 20 ಲೀಟ್ರ್ ಒಟ್ಟಿನಲ್ಲಿ ಒಂದು ಹೊತ್ತಿಗೆ ಕರಿಯೋದು. ಇನ್ನೂ ಜಾಸ್ತಿನೂ ಕರಿತವೆ. ಒಂದೊಂದು ಸಲ 7 ಲೀಟ್ರ್ ಕರಿತವೆ, 6 ಲೀಟ್ರ್ ಕರಿತವೆ ಒಂದೊಂದು ಹೊತ್ತಿಗೆ. ಹಿಂಗೆ ಹೆಚ್ಚು ಕಮ್ಮಿ ಆಗುತ್ತೆ. ಚೆನ್ನಾಗಿ ಮೇಯ್ದಾಗ ಒಂದಿಷ್ಟು ಜಾಸ್ತಿ ಕರಿತವೆ, ಒಂದಿಷ್ಟು ಚೆನ್ನಾಗಿ ಮೇಯ್ದಿದ್ದಾಗ 1 ಲೀಟ್ರ್ ಕಮ್ಮಿ ಕರಿತವೆ. ಎಲ್ಲನ ಕರೆದು ಕ್ಯಾನಿಗೆ ಹಾಕಿ ಡೈರಿಗೆ ಹಾಕಿ ಬರ್ಬೇಕು. ಇವಾಗ ಕರಿತಾ ಇದ್ದಾನೆ ಸಿದ್ದಿ ನಾನು. ಇನ್ನೂ ಆಗಿಲ್ವೇನೋ, ಅದಕ್ಕೆ ಬಂದಿಲ್ಲ. ನೀವಿನ ಎದ್ದು ಕುಕ್ಕಣಿದ್ದೀರಲ್ಲ, ಯಾತನ ಬದುಕ ಭಾಳ ಮಾಡೋದು ಬಿಟ್ಟು. ಹೌದೇನಜ್ಜಿ? ಯಮ್ಮ ನಡಿಯಮ್ಮ, ನೋಡೋಣ ಹಸುಗಳು ಹೆಂಗಿದ್ದಾವೆ, ಎಷ್ಟು ಹಾಲು ಕರಿತವೆ ಏನು ಅಂತನ. ನಾವು ಒಂದು ಕೊಟ್ಟಿಗೆ ಹೋಗಿ ನೋಡೋಣ ನಡಿಯೋದಲ್ಲಿ. ಹೋಗ್ರಿ, ಬರೇನೇ ನೋಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಮಾಡಬೇಕು. ಅವರಿಬ್ರು ಕಷ್ಟಪಟ್ಟು ಮಾಡ್ತಾ ಇದ್ದಾರೆ. ಅದನ್ನಾದ್ರೂ ನೋಡಿ ಏನನ್ನ ಸಹಾಯನಾದ್ರೂ ಮಾಡೋಗ್ರಿ. ನಿಮ್ಮ ಕೈಲಿ ಇನ್ನೇನಾಗುತ್ತೆ. ಎದ್ದು ಹೋಗ್ರಿ. ಕುಕ್ಕಣಿತಾಗೆ ಕುಕ್ಕಬೇಡ್ರಿ, ಸೋಂಬೇರಿ. ಎದ್ದೇಸ್ಗೆ ಕುಕ್ಕಂಡವ್ರಿ. ಶನಿ ಬಾಯಿ ಬಿಡ್ಕೊಂಡು ಇನ್ನು ಕಣ್ಣನ್ನು ಒರೆಸ್ಕೊಂಡಿಲ್ಲ, ಏನೂ ಇಲ್ಲ. ಎದ್ದು ಹೋಗ್ರಿ. ನಡಿಯಮ್ಮ ನೋಡೋಣ. ಏನಮ್ಮ ರಮ್ಯ, ಈ ಅಜ್ಜಿ ಹೇಳ್ತಿರೋದು ನಿಜಾನಾ? 20 ಲೀಟ್ರ್ 22 ಲೀಟ್ರ್ ಕರಿತಾವ ಒಂದು ಹೊತ್ತಿಗೆ? ಬಾ ನೋಡೋಣ ಅದೇಲಿ. ಏನಿ ಮುದ್ಕಿ ಏನು ಸುಳ್ಳು ಹೇಳ್ತೈತೋ ಏನೋ. ರೀ ಆಯ್ತಾ ಹಾಲು ಕರೆದಿದ್ದು? ತಗೊಂಬನ್ನಿ. ಹ್ಞೂ ಆಯಿತು ನಂದಿನಿ. ಅದೆರಡು ಕ್ಯಾನು ತುಂಬಿದವ ಅಥವಾ ಇನ್ನೂ ಒಯ್ಬೇಕಾದ್ರಕ್ಕೆ? 2 ಕ್ಯಾನು ತುಂಬಿದೆ ಕಣ್ರಿ. 10 ಲೀಟ್ರ್ ಕ್ಯಾನ್ ಅಲ್ವಾ, ತುಂಬಿದಾವೆ. 20 ಲೀಟ್ರ್ ಆಯಿತು. ಅದ್ರಾಗ ಸ್ವಲ್ಪ ಎಷ್ಟು ಒಂದು 3-4 ಲೀಟ್ರ್ ಆಗುತ್ತೇನಲ್ವಾ. ಮನೆಗೆ 1 ಲೀಟ್ರ್ ತೆಗೆದಿಟ್ಕೊಂಡು ಮಿಕ್ಕಿರೋವೆಲ್ಲ ಡೈರಿಗೆ ಹಾಕ್ಬರೋಣ. ಹೌದಾ? ಅಂದರೆ ಇವತ್ತು ಇಂಡಿ ಬೂಸ ಎಲ್ಲನ ಚೆನ್ನಾಗಿ ಮೇಯ್ದಿದ್ವಲ್ಲ ನಿನ್ನೆ ರಾತ್ರಿ ಎಲ್ಲನ, ಅದಕ್ಕೆ ಇವತ್ತು ಬೆಳಗ್ಗೆ ಚೆನ್ನಾಗಿ ಹಾಲು ಕೊಟ್ಟಿದ್ದಾವೆ. 3 ಲೀಟ್ರ್ 4 ಲೀಟ್ರ್ ಜಾಸ್ತಿ ಕರೆದಿದ್ದಾವೆಲ್ಲ. ಹೌದು ಕಣ್ರಿ, ಜಾಸ್ತಿ ಮೇವು ಹಾಕ್ದಷ್ಟು ಇಂಡಿ ಬೂಸ ಮೊಸರೆ ಎಲ್ಲನ ಚೆನ್ನಾಗಿ ಇಟ್ಟಷ್ಟು ಹಾಲು ಚೆನ್ನಾಗಿ ಕರಿತವೆ ಹಸುಗಳು. ಸರಿ, ಇದನ್ನ 1 ಕ್ಯಾನ್ ತಗೊಂಡು ಹೋಗಿರಿ ನೀವು ಡೈರಿ ಹತ್ರ. ನಾನು ಅದರಲ್ಲಿರೋ ಹಾಲನ್ನ ಬಕೆಟಲ್ಲಿರವ ಒಂದು ಸ್ವಲ್ಪ ಮನೆಗೆ 1 ಲೀಟ್ರ್ ತೆಗೆದಿಟ್ಕೊಂಡು ಇನ್ನು ಮಿಕ್ಕಿರವ ತಗೊಂಬರ್ತೀನಿ. ಈಗ ಈ ಹಸುಗಳ್ನ ತಂದು ಒಂದು 4 ದಿವಸ ಆಯ್ತಲ್ವ ನಂದಿನಿ? ಹೌದು ರೀ, ಟೋಟಲ್ ಒಂದು 4 ದಿವಸದಿಂದ ಒಂದು 150 ಲೀಟ್ರ್ ಮೇಲಾಗಿದೆ ಅನ್ಸುತ್ತೆ. ಇವತ್ತು ತಗೊಂಡೋದ್ರೆ ಒಂದು 170 ರಿಂದ 172 73 ಲೀಟ್ರ್ ಆಗ್ಬೋದು ಅನ್ಸುತ್ತೆ. ಏನಮ್ಮ ಆಲೆ ಅಂದರೆ 150 ಲೀಟ್ರ್ ಮೇಲೆ ಹಾಕಿದಾರ 4 ದಿವಸಕ್ಕೆ? ಅಂದರೆ ದಿವಸಕ್ಕೆ ಹತ್ತತ್ರ 40 ಲೀಟ್ರು, 4 16 ಅಂದರೆ 160 ಲೀಟ್ರ್ ಆಗೈತೆ ಅನ್ಸುತ್ತೆ. ಕಣಿ, ಒಳ್ಳೆ ದುಡ್ಡು ಮಾಡ್ತಾ ಇದ್ರಿ ಅನ್ಸುತ್ತೆ. ಬಾ ಕೇಳೋಣ ಹೆಂಗ್ ರೇಟ್ ಹಾಕ್ತಾರೆ ಏನು ಎತ್ತ ಅಂತ ವಿಚಾರಿಸೋಣ. ಏನೋ ಸಿದ್ಧ, ಏನು ಮಾಡ್ತಾ ಇದ್ರೆ ಇಬ್ರು? ಹಾಲು ಕರೆದಿದ್ದಾಯಿದ್ರೆ ಡೈರಿಗೆ ಹಾಕಿ ಬರೋದು ಅಲ್ವೇನೋ? ಸುಮ್ಮನೆ ಮಾತಾಡ್ಕೊಂಡು ನಿಂತಿದ್ರಲ್ಲೋ. ಅಲ್ಲ, ಹಾಲು ಕರೆದಿದ್ದಾದ್ಮೇಲೆ ಹಾಲು ತಗೊಂಬಂದು ಕಾಪಿ ಕಾಸು ಕೊಡ್ಬೇಕು ಅಂಬೋದು ಗೊತ್ತಾಗಲ್ವೇನೋ ನಿನ್ನ ಹೆಂಡತಿಗೆ? ಇಲ್ಲೇ ನಿಂತ್ಕೊಂಡು ಮಾತಾಡ್ತಾ ಇದ್ದೀರಲ್ಲ ಇಬ್ರು. ಓ ಚಿಕ್ಕಮ್ಮ, ಹಾಲು ಕರೆಯೋದು ಇನ್ನು ಇವಾಗಿನ ಆಗಿರೋದು. ಡೈರಿಗೆ ಹೋಗಿ ಹಾಕಿ ಬರಬೇಕು, ಆಮೇಲೆ ಕಾಪಿ ಕಾಸ್ತಾಳೆ ನಂದಿನಿ. ಹೌದೇನೋ? ಹೌದು. ದಿವಸ ಒಂದು ಟೈಮಿಗೆ ಎಷ್ಟು ಲೀಟ್ರ್ ಕರಿತವೆ ಹಸುಗಳು? ಚಿಕ್ಕಮ್ಮ, ಅದು 20 ರಿಂದ 22 ಲೀಟ್ರ್ 23 ಲೀಟ್ರ್ ಆಗುತ್ತೆ. ಒಂದೊಂದು ದಿವಸ 20 ಲೀಟ್ರ್ ಆಗುತ್ತೆ, ಒಂದೊಂದು ಸಲ 22 23 ಹಿಂಗೆ ಆಗ್ತೈತೆ ಚಿಕ್ಕಮ್ಮ. ಆಗ್ಲೇ 150 ಲೀಟ್ರ್ ಮೇಲೆ ಆಗೈತಂತೆ 4 ದಿವಸಕ್ಕೆ ಹಾಕಿರೋದು. ಎಷ್ಟು ಕೊಡ್ತಾರೆ ದುಡ್ಡು 1 ಲೀಟ್ರಿಗೆ? 1 ಲೀಟ್ರಿಗೆ 35 ರೂಪಾಯಿ ಆತೆ. ನಮಗೆ ಸಿಗೋದು 35 ರೂಪಾಯಿ ಸಿಗುತ್ತೆ.
35 ರೂಪಾಯ ಅಂದರೆ ತಿಂಗಳಿಗೆ ಎಷ್ಟು ಬರ್ಬೋದು? ತಿಂಗಳಿಗೆ ಎಷ್ಟು ಲೀಟ್ರ್ ಹಾಕ್ತೀರಾ ನೀವು ಡೈರಿಗೆ ಹಾಲ? ನಂದಿನಿ, ಒಂದು ಟೈಮ್ಗೆ ನಾವು 20 ಲೀಟ್ರ್ ಹಾಕಿದ್ರೆ ನಮ್ಮ ತಿಂಗಳಿಗೆ ಎಷ್ಟು ಲೀಟ್ರ್ ಹಾಕ್ದಂಗೆ ಆಗುತ್ತೆ? ನಮಗೆ ಎಷ್ಟು ಬರುತ್ತೆ ದುಡ್ಡು? ಒಂದು ಟೈಮ್ಗೆ 20 ಲೀಟ್ರ್ ಅಂದರೆ 2 ಟೈಮ್ಗೆ 40 ಲೀಟ್ರ್ ಆಗ್ತವೆ. ಅಲ್ಲಿಗೆ 30 ದಿವಸಕ್ಕೆ 3 4 12 1200 ಲೀಟ್ರ್ ನಾವು ಡೈರಿಗೆ ಹಾಕ್ದಂಗೆ ಆಗುತ್ತೆ. ದಿನ 20 ಲೀಟ್ರ್ ಅಲ್ಲ 40 ಲೀಟ್ರ್ ಹಾಕಿದ್ರೆ ದುಡ್ಡು ಎಷ್ಟಾಗುತ್ತೆ? 1200 ಲೀಟ್ರ ಅಂದರೆ ಅಷ್ಟಕ್ಕೆ ಎಷ್ಟು ಬರುತ್ತೆ? 35 ರೂಪಾಯಿ ಲೀಟ್ರ್ ಅಂದರೆ ದಿವಸ 40 ಲೀಟ್ರ್ ಅಂದರೆ 42,000 ರೂಪಾಯಿ ಆಗುತ್ತೆ ತಿಂಗಳಿಗೆ. ಅದು ಇನ್ನೂ ಜಾಸ್ತಿನೇ ಆಗುತ್ತೆ, ಯಾಕೆಂದರೆ ನಾವು ದಿವಸ ಏನು ಒಂದು ಟೈಮ್ಗೆ ಬರೀ 20 ಲೀಟ್ರ್ ಹಾಕಲ್ಲ, 22 23 ಹಿಂಗೆ ಹಾಕ್ತಲೇ ಇರ್ತೀವಿ. ಹೆಚ್ಚು ಕಮ್ಮಿ ಆಗುತ್ತೆ, ಒಂದು ಹತ್ತತ್ರ ಒಂದು 45,000 ರಿಂದ 50,000 ರೂಪಾಯಿ ದುಡಿತೀವಿ ಕಣತ್ತೆ ನಾವು. ಅಷ್ಟೊಂದಾ? ತಿಂಗಳಿಗೆ 45,000 ರಿಂದ 50,000 ರೂಪಾಯಿ ರಮ್ಯಾ, ಅಷ್ಟೊಂದಾಗುತ್ತೇನೆ? ಹ್ಞೂ ಕಣಮ್ಮ, ದಿವಸಕ್ಕೆ 40 ಲೀಟ್ರ್ ಅಂದರೆ ಆಗುತ್ತೆ 42,000 ಆಗುತ್ತೆ. ಇನ್ನೂ ಜಾಸ್ತಿ ಆಗ್ತೀವಿ ಅಂತ ಹೇಳ್ತಿದಾರಲ್ಲ, 45,000 ತಾಂತಾರೆ ಅನ್ಸುತ್ತೆ. ಅದ್ರಾಗೆ ಖರ್ಚು ಗಿರ್ಚು ಅಂತ ಹೇಳಿ ಅದೊಂದು ಒಂದು 20,000 ಹೋದ್ರೂ ಇನ್ನು 25,000 ಉಳಿಯುತ್ತೆ ಅನ್ಸುತ್ತೆ. ಹ್ಞೂ ಚಿಕ್ಕಮ್ಮ, ತಿಂಗಳಿಗೆ ಇವಕ್ಕೆ ಹಿಂಡಿ ಬೂಸ ಆಮೇಲೆ ಅವಕ್ಕೆಲ್ಲ ಇದು ಮಾಡೋದು, ಹುಲ್ಲು ಹಾಕೋದು ಅದೆಲ್ಲ ಖರ್ಚೆಲ್ಲ ತೆಗೆದುಬಿಟ್ಟು ನಮಗೆ 25,000 ರೂಪಾಯಿ ಉಳಿಯುತ್ತಂತೆ. ನಂದಿನಿ ಎಲ್ಲ ಲೆಕ್ಕ ಹಾಕಿದಾಳಾಗಲೇ. 25,000 ರೂಪಾಯಿ ಉಳಿಯುತ್ತಾ? ಹಂಗಾದ್ರೆ 25,000 ರೂಪಾಯಿ ಏನು ಮಾಡ್ತೀರಾ ನೀವು? ಅಯ್ಯೋ ಅತ್ತೆ, ಇನ್ನೂ ನಾವು ಹಸ ತಗೊಂಬಂದು ಇನ್ನೂ 4 ದಿವಸ ಆಗೈತೆ ಅಷ್ಟೇನೆ, ಇನ್ನೂ ಒಂದು ತಿಂಗಳಾಗಿಲ್ಲ, ದುಡ್ಡು ಕೈಗೆ ಬಂದಿಲ್ವಲ್ಲ. ಬ್ಯಾಂಕ್ನಾಗೆ ಸಾಲ ತಂದಿದ್ದೀವಲ್ಲ, ತಿಂಗಳನ 10,000 ರೂಪಾಯಿ ಕಟ್ಟಬೇಕು. 10,000 ರೂಪಾಯಿ ಕಟ್ಟಿ ಇನ್ನು ಮಿಕ್ಕಿರೋದು ನಮಗೆ. ಸಾಲ ಎಲ್ಲ ತೀರಿದ್ಮೇಲೆ ಆಮೇಲೆ ಎಲ್ಲ ನಮಗೆ ಆಗುತ್ತೆ. ಹೌದಾ? ಇನ್ನು 15,000 ನೀವು ಇಕ್ಕೊಂತೀರಾ? ಮತ್ತೆ ನಾವೇ ತಾನೇ ಕಷ್ಟಪಟ್ಟು ಮಾಡ್ತಾ ಇರೋದು. ಅದಕ್ಕೆ ನಮ್ಮ ಮನೆ ಖರ್ಚಿಗೂ ನಮ್ಮ ಖರ್ಚಿಗೂ ಇಟ್ಕೊಂತೀವಿ. ಆಮೇಲೆ ಮಿಕ್ಕಿರೋದನ್ನು ಉಳಿಸ್ಕೊಂಡು ಇನ್ನೂ ಎಲ್ಲ ಒಂದೇ ಸಲ ಏನಾದರೂ ಒಂದು 50,000 ಉಳಿಸ್ಕೊಂಡ್ರೆ ಅದನ್ನು ಎಲ್ಲ ಒಟ್ಟಿಗೆ ಕಟ್ಬಿಟ್ಟು ಆದಷ್ಟು ಬೇಗ ಸಾಲ ತೀರಿಸ್ಬೇಕು ಅಂತ ಅನ್ಕೊಂಡಿದೀವಿ. ಅಲ್ವೇನ್ರಿ? ಹ್ಞೂ ಚಿಕ್ಕಮ್ಮ, ಇನ್ನೂ ಇವಾಗ 4 ಹಸು ಕರಿತಾಯ್ತು ಅಷ್ಟೇ. ಇನ್ನೊಂದು ಹಸುನು ಈದ್ಬಿಟ್ರೆ ಅದರಿಂದನೂ ಇನ್ನೊಂದು 5 ಲೀಟ್ರ್ ಕರೆದ್ರೆ ಅವಾಗ ಇನ್ನೂ ಜಾಸ್ತಿ ಆಗ್ತೀವಿ. ಆದಷ್ಟು ಬೇಗ ನಾವು ತೀರಿಸ್ಬಿಡ್ತೀವಿ ಸಾಲನ. ನೀವೇನು ಯೋಚನೆ ಮಾಡಬೇಡಿ. ಯೋರಿ, ಟೈಮ್ ಆಗುತ್ತೆ, ಕ್ಯಾನ್ ತಗೊಂಡು ಹೋಗ್ರಿ. ಒಂದು ಕ್ಯಾನ್ ಓದ್ಕೊಂಡು ಹೋಗ್ರಿ, ಇನ್ನೊಂದು ಕ್ಯಾನ ಇನ್ನೊಂದ್ಸಲ ಬಂದು ತಗೊಂಡೋಗಿರಂತೆ. ನಾನು ಹಾಲು ತಗೊಂಡೋಗಿ ಮನೆಗೆ ಸ್ವಲ್ಪ ಹಾಕ್ಬಿಟ್ಟು ಹಾಲು ಡೈರಿಗೆ ನಾನೇ ತಗೊಂಡ್ಬರ್ತೀನಿ, ಬಂದು ಲೆಕ್ಕ ಮಾಡ್ಸೋಣ ಅಲ್ಲಿ. ಸರಿ ಆಯಿತು ನಂದಿನಿ, ನಾನು ಒಂದು ಕ್ಯಾನ್ ತೊಗೊಂಡೋಗ್ತೀನಿ, ಇನ್ನೊಂದು ಕ್ಯಾನ್ ಇಲ್ಲೇ ಇರಲಿ, ಬಂದು ಆಮೇಲೆ ತೊಗೊಂಡೋಗ್ತೀನಿ. ನೀನು ಈ ಬಕೆಟ್ನಾಗಿರೋ ಹಾಲ ತೊಗೊಂಡೋಗು, ಮನೆಗೆ ಎಷ್ಟು ಬೇಕು ಅಷ್ಟು ಇಕ್ಕೊಂಡು ಡೈರಿಗೆ ತಗೊಂಬ ಮಿಕ್ಕಿರೋದ. ಸರಿ ನಂದಿನಿ, ನಾನು ತೊಗೊಂಡೋಗ್ತೀನಿ. ನಂದಿನಿ, ಇನ್ನೊಂದು ಕ್ಯಾನ್ ಇಲ್ಲೇ ಬಿಟ್ಟೋದ್ನಲ್ಲಿ ಅದನ್ನ ಯಾರೇ ತಗೊಂಡೋಗ್ತಾರೆ? ಅಯ್ಯೋ ಅತ್ತೆ, 2 ಕ್ಯಾನ್ ಒಂದೇ ಸಲ ಹೊತ್ಕೊಂಡು ಹೋಗಕ್ಕಾಗಲ್ವಲ್ಲ, ಅದನ್ನ ತಗೊಂಡೋಗಿ ಡೈರಿ ಹತ್ರ ಇಟ್ಟು ಮತ್ತೆ ಬಂದು ಇದನ್ನ ತಗೊಂಡೋಗ್ತಾರೆ. ಇಲ್ಲಾಂದ್ರೆ ನೀವೇನಾದ್ರೂ ಫ್ರೀ ಇದ್ರೆ ನೀವಿಬ್ರು ಇಟ್ಕೊಂಡೋಗಿ ಡೈರಿ ಹತ್ರನ ಇಟ್ಬಿಡ್ರಿ ಅದನ್ನ. ನೀನು ರಮ್ಯಾನ ನಾವು ಕ್ಯಾನ್ ಇಟ್ಕೊಂಡು ಹೋಗ್ಬೇಕಾ? ನೀನು ಇಟ್ಕೊಂಡೋಗು. ಅಯ್ಯೋ ಅತ್ತೆ, ನಾನು ಇನ್ನು ಮನೆಗೆ ತಗೊಂಡೋಗಿ 1 ಲೀಟ್ರ್ ಮನೆಗೆ ಇಟ್ಕೊಂಡು ಈ ಬಕೆಟಲ್ಲಿರವ ನಾನು ತಗೊಂಡ್ಬರ್ತೀನಿ ಡೈರಿ ಹತ್ರ. ನೀವು ಹೆಂಗೋ ಇಬ್ಬರಿದ್ದೀರಲ್ವಾ, ಆ ಕ್ಯಾನ್ ಇಟ್ಕೊಂಡೋಗ್ಬಿಡಿ. ಮತ್ತೆ ಅವ್ರು ಮತ್ತೆ ಇನ್ನೇನು ಬಂದು ತಗೊಂಡೋಗೋದು, ಟೈಮ್ ಆಗುತ್ತೆ ಅದಕ್ಕೆ. ಏಯ್ ರಾಜಿ, ರಮ್ಯಾ, ಇಬ್ರು ಕ್ಯಾನ ತಗೊಂಡೋಗಿ ಡೈರಿ ತೆಗಿಕ್ ಬರಾಗ್ರಿ. ಸಿದ್ಧ ಬಂದು ಓದ್ಕೊಂಡು ಹೋಗೋದಕ್ಕೆ ಒತ್ತಾಗುತ್ತೆ. ಕಾಫಿ ಕುಡಿಬೇಕು ಅಂತಿದ್ರಿ, ತಗೊಂಡೋಗ್ರಿ. ಏನು ನಿಮ್ಗೇನು ಮಾಡಕ್ಕೆ ಕೆಲಸ ಇಲ್ವಲ್ಲ? ಅಜ್ಜಿ, ಅದು ಎಷ್ಟು ಭಾರ ಐತೆ ಗೊತ್ತಾ, ಓದ್ಕೊಂಡು ಹೋಗೋಕ್ಕಾಗುತ್ತಾ ನಾವು ಹೆಣ್ಮಕ್ಳು? ನೀನೇನು ಒಬ್ಬಳೆ ಓದ್ಕೊಂಡು ಹೋಗ್ಬೇಡಮ್ಮ, ನೀನು ನಿಮ್ಮ ಅಮ್ಮಯ್ಯ ಇಬ್ರು ಒಂದೊಂದು ಕೈಯಾಗೆ ಹಿಡ್ಕೊಂಡು ಹೋಗ್ರಿ. ಹೋಗ್ರಿ ತಗೊಂಡು. ಇಲ್ದಿದ್ರೆ ಏನೂ ಇಲ್ಲ ನಿಮಗೆ, ಕಾಪಿ ಗೀಪಿ ಏನೂ ಇಲ್ಲ. ಹಂಗೆ ಮಾಡ್ಬಿಡ್ತೀನಿ ನೋಡು, ತಗೊಂಡೋಗ್ರಿ. ಏನು ಕೆಲಸ ಮಾಡ್ತೀರಾ ನೀವು? ಎದ್ದಾಗಿಂದನ ಸುಮ್ಮನೆ ಕುಕ್ಕೊಂಡಿದ್ದೀರಾ. ಇವ್ರು ನೋಡು ಎಷ್ಟು ಕೆಲಸ ಮಾಡಿದ್ದಾರೆ. ಒಂದು ಕ್ಯಾನ್ ತಗೊಂಡೋಗಿ ಡೈರಿ ತೆಗಿಕ್ ಬರೋಕ್ಕಾಗಲ್ವ ನಿಮಗೆ? ಇಬ್ರು ಸೇರ್ಕೊಂಡು ತಗೊಂಡೋಗ್ರಿ. ಅಯ್ಯೋ, ಅದಕ್ಕೆ ಯಾಕೆ ಹಂಗಾಡ್ತಾ ಇದ್ದಿ? ಹೇಳತ್ತೆ, ತಗೊಂಡೋಗ್ತೀವಿ ಬಾರಿ ರಮ್ಮಿ, ಹಿಡ್ಕೊಂಡು ಹೋಗೋಣ. ಶಾರತ್ತೆ, ನಿಧಾನವಾಗಿ ಹಿಡ್ಕೊಂಡೋಗ್ರಿ, ಹಾಲು ತುಂಬ ಇದಾವೆ ಅದ್ರಾಗೆ. ಆಯ್ತಾಯ್ತು, ಹಿಡ್ಕೊಂಡು ಹೋಗ್ತೀವಿ. ಹೇಳು, ನೀನೇನು ಹೇಳ್ಬೇಡ, ನಮಗೂ ಗೊತ್ತೈತಿ ಹಾಲು ತುಂಬ ಇದಾವೆ ಅಂತಾನೆ. ಎತ್ತಿ ರಮ್ಯಾ, ಏನು ಇಷ್ಟೊಂದು ಭಾರ ಐತಿ ಇದು? ಎತ್ಕೊ, ತಗೊಂಡೋಗೋಣ. ನೋಡು, ಹಿಂಗೆ ಬೊಗ್ಗಿಸ್ಬೇಕು ಇವ್ರನ್ನ. ಆವಾಗಲೇ ಮತ್ತೀಗ ಬುದ್ಧಿ ಕಲ್ತ್ಕೊಂಬೋದು. ನಂದಿನಿ, ನೀನು ತಗೊಂಬರಮ್ಮ. ನೀವ್ಯಾಕೆ ಬರಕ್ಕೆ ಹೋದ್ರಿ? ನಾನು ಬರ್ತಿದ್ನಲ್ಲ, ನಡೀರಿ ಮನೆಗೆ. ಓಕೆ ಸ್ನೇಹಿತರೆ, ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.